ವೀಕ್ಷಕರೇ, ಚೊಕ್ತೆ ಸೊಪ್ಪಿನ ಒಂದು ವಿಶಿಷ್ಟತೆಯ ಒಂದು ಗುಣ ನೋಡಿ. ಈ ಸಣ್ಣ ಹೂ ಬಿಡುತ್ತೆ ಈ ಥರ ಹಳದಿ, ಆಮೇಲೆ ಒಂದಿಷ್ಟುದ್ದದು ಕೋಡ್ ಬಿಡುತ್ತೆ. ಈ ಮೆಂತೆ ಕೋಡು ಇವೆಲ್ಲ ಇರುತ್ತಲ್ಲ, ತೊಗರಿ ಈ ಥರದ್ರೊಳಗೆ ಒಂದು ಕೋಡ್ ಬಿಡುತ್ತೆ. ಆ ಬೀಜಗಳು ಸಹ ಒಂದು ಔಷಧಕ್ಕೆ ಬರುತ್ತೆ ಅಂದರೆ ಆಶ್ಚರ್ಯ ಆಗ್ಬೋದು ನಿಮಗೆ. ಈ ಚೊಗತೆ ಸೊಪ್ಪಿನ ಎಲೆ, ಆಮೇಲೆ ಕೊತ್ತಂಬರಿ ಸೊಪ್ಪಿನ ಎಲೆ, ಆಮೇಲೆ ಒಂದೆಲಗದ ಎಲೆ, ಈ ಮೂರನ್ನು ಅರೆದು ನೀವು ಆ ರಸವನ್ನು ಈ ಗೋಮೂತ್ರದಲ್ಲಿ ಅರೆದು ಹಚ್ಚಿದ್ರೆ ಭಾರಿ ಒಳ್ಳೆಯದು. ಅರೆದು ಈ ನಿಮ್ಮಲ್ಲೆಲ್ಲ ಕೈನೆಲ್ಲ ಬೆಳ್ಳಗಾಗುತ್ತಲ್ಲ, ಇದಕ್ಕೆ ತೊನ್ನು ಅಂತಲೂ ಕರೀತಾರೆ. ಇನ್ನೊಂದು ವಿಟಿಲಿಗೋ ಇರುತ್ತೆ. ಈ ವಿಟಿಲಿಗೋ ನೀವು ಎಲ್ಲ ಬೆರಳು ಬೆಳ್ಳಗಾಗೋದು, ತುಟಿ ಬೆಳ್ಳಗಾಗೋದು, ಆಮೇಲೆ ಚರ್ಮ ಮೆಲಾನಿನ್ ಪಿಗ್ಮೆಂಟ್ ಹೊರಟೋಗೋದು ಅಷ್ಟೇ. ಇದ್ರದ್ದು ಹೇಳಬೇಕು ಅಂತಂದರೆ ಮೆಲಾನಿನ್ ಪಿಗ್ಮೆಂಟ್ ಇದೆ ಅಂತಂದರೆ ನಮ್ಮದು ಇಂಡಿಯನ್ ಲುಕ್ ಹೇಗಿದೆ ಆ ಥರ ಕಾಣ್ತಾ ಇರ್ತೀವಿ. ಸಾಮಾನ್ಯವಾಗಿ ಮೆಲಾನಿನ್ ಹೊರಟೋಗಿದೆ ಅಂತಂದರೆ ಅಮೇರಿಕನ್ನೋ ಅಥವಾ ಫಾರಿನರ್ಸ್ ಯುರೋಪಿಯನ್ಸ್ ಥರ ಕಾಣ್ತಿರ್ತೀವಿ. ಎಲ್ಲೆಲ್ಲಿ ಬೆರಳು ಸಾಮಾನ್ಯವಾಗಿ ನಿಮಗೆ ತೊನ್ನು ಬಂದಿದೆ ಅಥವಾ ವಿಟಿಲಿಗೋ ಬಂದಿದೆ ಅಂತಂದರೆ 3 ಭಾಗದಲ್ಲಿ ಮೊದಲು ನಾವು ಯೋಚನೆ ಮಾಡಬೇಕು ಎಲ್ಲಿ ಬರುತ್ತೆ ಅಂತ. ಎಲ್ಲಿ ಸಾಫ್ಟ್ ಸ್ಕಿನ್ ಇರುತ್ತೆ ಅದನ್ನು ನೀವು ಫಸ್ಟ್ ಅಬ್ಸರ್ವ್ ಮಾಡಬೇಕು. ಸಣ್ಣ ಡಾಟು ಎಲ್ಲಿ ಅಂತಂದರೆ, ಒಂದು ಕಣ್ಣಿನ ಈ ಲಿಡ್ಸ್ ಇದೆಯಲ್ಲ, ರೆಪ್ಪೆ ಹತ್ರ ಎಲ್ಲರೂ ವೈಟ್ ಆದರೆ, ಇನ್ನು ತುಟಿ ಹತ್ರ ಎಲ್ಲಾದರೂ ವೈಟ್ ಆದರೆ, ಇನ್ನು ಮೂತ್ರ ಮಾಡ್ತಕ್ಕಂಥ ಈ ಜಾಗದಲ್ಲಿ ಚರ್ಮದ ತುದಿನಲ್ಲಿ ಎಲ್ಲಾದರೂ ಒಂದು ಸ್ವಲ್ಪ ರೆಡ್ಡಿಶ್ ಆಯಿತು ಅಂತಂದರೆ ಇಮ್ಮಿಡಿಯೇಟಾಗಿ ನೀವು ಡಾಕ್ಟ್ರಿಗೆ ತೋರಿಸ್ಬೇಕು. ಯಾಕೆಂತಂದರೆ ಅದು ಮುಂದೆ ವಿಟಿಲಿಗೋ ಆಗುವಂಥ ಲಕ್ಷಣ ಅನ್ನೋದು ನಿಮಗೆ ಹೇಳ್ತೀವಿ. ಇದೇನಾದ್ರು ಜಾಸ್ತಿ ಆಗ್ತಾಯಿದೆ ಅಂತಂದರೆ ನೋಡಿ, ಇದ್ರದ್ದು ರಸ ಆಶ್ಚರ್ಯ ಆಗುತ್ತಲ್ವ ನಿಮಗೆ. ಇದ್ರ ಜೊತೆಯಲ್ಲಿ ಕಕ್ಕೆ ರಸನೂ ಆಗುತ್ತೆ. ಕಕ್ಕೆ ಗಿಡ ಅಂತ ಬರುತ್ತಲ್ಲ, ಕಕ್ಕೆ ಎಲೆ ರಸ, ಚೊಗತೆ ಎಲೆ ರಸ, ಒಂದೆಲಗದ ರಸ ಇದು ಆಗುತ್ತೆ. ಇವುಗಳನ್ನು ಅರೆದು ಹಚ್ತಾ ಬನ್ನಿ, ತುಂಬ ಚೆನ್ನಾಗಿ ಕಮ್ಮಿ ಆಗುತ್ತೆ. ಆಮೇಲೆ ಇದ್ರದ್ದು ಎಲೆ ಇದೆಯಲ್ಲ, ಈ ಎಲೆ ಮತ್ತು ಈ ಒಂದೆಲಗದ ಎಲೆ, ಆಮೇಲೆ ಭೃಂಗರಾಜದ ಎಲೆ, ಇವುಗಳನ್ನೆಲ್ಲ ಹಾಕಿ ಗೋಮೂತ್ರದ ಜೊತೆಯಲ್ಲಿ ಒಂದು ಎಣ್ಣೆಯನ್ನು ಮಾಡಬೇಕು. ಆ ಎಣ್ಣೆಯನ್ನು ಮತ್ತು ಇನ್ನೊಂದು ಬಾಕೂಚಿ ಅಂತ ಬರುತ್ತೆ, ಅದನ್ನು ಹಾಕಬೇಕು. ಅವುಗಳನ್ನು ಹಾಕಿ ಮಾಡಿರ್ತಕ್ಕಂಥ ಎಣ್ಣೆಯನ್ನು ಈ ಕೈಗೆ ಬೆರಳಿಗೆ ದಿವ್ಸಕ್ಕೆ 1-2 ಸರ್ತಿ ಹಚ್ಕೋತಾ ಬಂದರೆ ಈ ವಿಟಿಲಿಗೋ ಕಡಿಮೆ ಆಗುತ್ತೆ. ಅಂದರೆ ಬೆಳ್ಳಗಾಗ್ತಕ್ಕಂಥ ಈ ಚರ್ಮ ಕಡಿಮೆ ಆಗುತ್ತೆ. ಇದ್ರದ್ದು ಇನ್ನೊಂದು ಬೆನಿಫಿಟ್ ಏನಂತಂದರೆ, ಬಾಲನೆರೆ, ನಿಮಗೆ ಎಳೆ ಮಕ್ಕಳಿಗೆ ಎಲ್ಲ ಕೂದಲೆಲ್ಲ ಬೆಳ್ಳಗಾಗಿದೆ ಅಂತಂದರೆ ಅಲ್ಲಿ ಕೂಡ ಈ ಎಣ್ಣೆಯನ್ನು ಹಾಕ್ತಾ ಬಂದರೆ ಕೂದಲು ನಿಧಾನಕ್ಕೆ ಪರ್ಮನೆಂಟ್ ಬ್ಲ್ಯಾಕಿಗೆ ತಿರುಗತ್ತೆ. ಇಂಥ ನಿಸರ್ಗ ನೋಡಿ. ಈ ಔಷಧ ಸಿಗಲಿಲ್ಲ ಅಂತಂದರೆ ನಮ್ಮಲ್ಲೇ ಈ ಎಣ್ಣೆ ಸಿಗುತ್ತೆ. ಆ ಎಣ್ಣೆಯನ್ನು ನಮ್ಮಲ್ಲಿ ಕೊರಿಯರ್ ನಂಬರ್ ಕೊಟ್ಟಿದ್ದೇವೆ, ಆ ನಂಬರಿಗೆ ಫೋನ್ ಮಾಡಿದ್ರೆ ಕಳಿಸ್ಕೊಡ್ತಾರೆ.